ಅಯ್ಯಪ್ಪ ಆದರೆ ಅದಾದಮೇಲೆ ಹಿಂಗಾಗಬಹುದು ಅಂತ ಒಂದು ಲೆಕ್ಕಾಚಾರ ಇದು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಬೀಸ್ತಾ ಇದೆ ಗಾಳಿ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ಮುಂದೇನಾಗುತ್ತೆ. ದೊಡ್ಡ ಸಸ್ಪೆನ್ಸ್ ಕೂಡ ಮುಂದಿದೆ. ಮಹಾರಾಷ್ಟ್ರದ ಮುಂದಿನ ಸರ್ಕಾರ ರಚನೆಯ ಕೆಲಸಗಳು ಕೂಡ. ಸುಪ್ರೀಂ ತೀರ್ಪಿನ ಆದಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವಾಗ ನಿರ್ಮಾಣ ಅಂತ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಅದಕ್ಕೀಗ ಉತ್ತರ ಸಿಗೋಕ್ಕೆ ಶುರುವಾಗ್ತಾ ಇದೆ. ಮಕರ ಸಂಕ್ರಾಂತಿ ಹಬ್ಬದಂದು ಪೂರ್ವ ಸಿದ್ಧತೆ ನಡೀತಾ ಇದೆ. ರಾಮನವಮಿ ಎಂದು ಮಂದಿರ ನಿರ್ಮಾಣ ಕಾರ್ಯ ಕೂಡ ಶುರುವಾಗುತ್ತೆ. 2022ರೊಳಗೆ ಕಾಮಗಾರಿ ಪೂರ್ಣಗೊಳಿಸುವಂತಹ ಗುರಿ ಕೂಡ ಇಟ್ಕೊಂಡಿದ್ದಾರೆ. ಈ ಮಧ್ಯೆ ಅಯೋಧ್ಯೆಯ ಸರಯೂ ನದಿ ತೀರದಲ್ಲಿ ಕಾರ್ತಿಕ ಮಾಸದ ಪೂಜೆ ತುಂಬ ದೊಡ್ಡದಾಗಿ ನಡೆಯಿತು. ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮಚಂದ್ರ. ಸುಪ್ರೀಂ ತೀರ್ಪಿನ ನಂತರ ಅಯೋಧ್ಯೆಯಲ್ಲಿ ಯಾವಾಗ ರಾಮ ಮಂದಿರ ನಿರ್ಮಾಣವೆಂಬುದು ಎಲ್ಲರ ಪ್ರಶ್ನೆಯಾಗಿತ್ತು. ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಮುಂದಿನ ವರ್ಷವೇ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡಲಾಗ್ತಾ ಇದೆ. ಮಕರ ಸಂಕ್ರಾಂತಿಯೊಳಗೆ ರಾಮ ಮಂದಿರ ರೂಪುರೇಷೆ ರೆಡಿಯಾಗಲಿದ್ದು ರಾಮನವಮಿ ಹಬ್ಬಕ್ಕೆ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡಲಾಗುತ್ತೆ. ಮೂಲಗಳ ಪ್ರಕಾರ ಈಗಾಗಲೇ ಕೇಂದ್ರ ಸರ್ಕಾರ ರಾಮ ಮಂದಿರದ ಟ್ರಸ್ಟ್ ರಚನೆಯ ಪ್ರಕ್ರಿಯೆಯನ್ನ ಶುರು ಮಾಡಿದೆ. ಇನ್ನು ಮಂದಿರ ನಿರ್ಮಾಣಕ್ಕೆ 65% ವಸ್ತುಗಳನ್ನು ಈಗಾಗಲೇ ಶೇಖರಣೆ ಮಾಡಲಾಗಿದೆ ಅಂತ ವಿಶ್ವ ಹಿಂದೂ ಪರಿಷತ್ ಹೇಳಿದೆ. ಈ ಮಧ್ಯೆ ನವೆಂಬರ್ 17ರಂದು ಸಭೆ ನಡೆಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪರಾಮರ್ಶೆ ಮಾಡ್ತೀವಿ ಅಂತ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ತಿಳಿಸಿದೆ. ಇನ್ನು ಅಯೋಧ್ಯೆ ಶಾಂತಿಯುತವಾಗಿದ್ದು ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗ್ತಾ ಇದೆ. ಕಾರ್ತಿಕ ಮಾಸ ಹಿನ್ನೆಲೆ ಅಯೋಧ್ಯೆಯ ಸರಯೂ ನದಿಯಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ರು. ನದಿಯಲ್ಲಿ ದೀಪ ಬೆಳಗಿಸಿ ಪೂಜೆ ಸಲ್ಲಿಸಿದ್ರು. ಹಾಗೆ ವಾರಣಾಸಿಯಲ್ಲೂ ಕಾರ್ತಿಕ ಮಾಸದ ಪೂಜೆ ನಡೆಯಿತು. ಗಂಗಾ ನದಿಯಲ್ಲಿ ಭಕ್ತರು ಮಿಂದೆದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ರಾಮ ಭಕ್ತರ ಕನಸು ನನಸಾಗುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ಉಸಿರಾಡುವ ಗಾಳಿ ಸ್ವಲ್ಪ ಚೆನ್ನಾಗಿದೆಯಪ್ಪ ಅನ್ಕೋತಿರ್ಬೇಕಾದ್ರೆ ಈಗ ಯಾಕೋ ಉಸಿರಾಡೋದೇ ತುಂಬ ಕಷ್ಟ ಅನಿಸ್ತಾ ಇದೆ. ಜೀವ ಸಂಜೀವಿನಿ ಗಾಳಿನೇ ಈಗ ವಿಷ ಆಗೋಗಿದೆ. ಗಾಳಿಯಲ್ಲಿ ಆಕ್ಸಿಜನ್ ಬದಲಿಗೆ ವಿಷ ಸಿಗ್ತಾ ಇದೆ. ಒಂದು ಕಡೆ ಕೃಷಿಯ ವೇಸ್ಟ್ ಸುಡ್ತಿರುವಂಥ ರೈತರಿಂದ ದೆಹಲಿ ನಗರ ಮತ್ತೆ ಗ್ಯಾಸ್ ಚೇಂಬರ್ ಥರ ಆಗ್ತಾ ಇದೆ. ಜನ ಉಸಿರಾಡೋಕ್ಕೂ ಭಯ ಪಡ್ತಿದ್ದಾರೆ. ದೆಹಲಿ ಮಾಲಿನ್ಯ ಹೆಚ್ಚುತ್ತಾ ಇದ್ದ ಹಾಗೆಯೇ ಪಂಜಾಬ್ ರೈತರು ಮತ್ತಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಗಾದರೆ ಅಲ್ಲಿನ ವಾತಾವರಣ ಏನು, ಅಲ್ಲೇನು ನಡೀತಾ ಇದೆ, ಎಲ್ಲಿದೆ ನೋಡಿ ರಿಪೋರ್ಟ್. ಆಗಸದಲ್ಲಿ ದಟ್ಟ ಹೊಗೆಯಂತಹ ಮಂಜು. ಸೂರ್ಯನಿದ್ರೂ ಕಾಣ್ತಿಲ್ಲ ಬೆಳಕು. ಮಾಸ್ಕ್ ಹಾಕಿ ಓಡಾಡ್ತಿರೋ ದೆಹಲಿ ಜನ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೆ ಉಸಿರಾಡೋದೇ ಕಷ್ಟವಾಗ್ತಿದೆ. ಕಳೆದ 3 ದಿನಗಳಿಂದ ಹತೋಟಿಗೆ ಬಂದಿದ್ದ ವಿಷಗಾಳಿ ಇಂದು ಮತ್ತೆ ಜಾಸ್ತಿಯಾಗಿದೆ. ಜನ ಮಾಸ್ಕ್ ಧರಿಸಿಯೇ ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. बहुत ही खराब पोल्यूशन है. सांस लेने में इश्यूज हो रही हैं. कुछ करना चाहिए गवर्नमेंट. आज और ज्यादा ही है. ಮಿತಿಮೀರಿದ ವಾಯು ಮಾಲಿನ್ಯದಿಂದಾಗಿ ದೆಹಲಿಯ ವಾತಾವರಣ ಸಂಪೂರ್ಣ ಹದಗೆಟ್ಟಿದ್ದು ಇನ್ನು ಈ ನಗರದಲ್ಲಿ ಬದುಕುವುದಿರ್ಲಿ, ಉಸಿರಾಡೋದು ಕಷ್ಟ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ದೆಹಲಿ ಸುತ್ತಮುತ್ತಲ ಭಾಗದಲ್ಲಿ ರೈತರು ಕಟಾವಾದ ಗದ್ದೆಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಇದರ ಜೊತೆ ಗಾಳಿ ಬೀಸುವ ವೇಗ ಕಡಿಮೆಯಾಗ್ತಿದೆ. ಹೀಗಾಗಿ ದೆಹಲಿಯ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾಹಿತಿಯಂತೆ ದೆಹಲಿಯ ವಾಯು ಮಾಲಿನ್ಯದ ಸೂಚ್ಯಂಕ ಸದ್ಯ 500ರ ಗಡಿ ದಾಟಿದೆ. ನೋಯ್ಡಾದಲ್ಲಿ 663 AIQ ಇದ್ರೆ ಗಾಜಿಯಾಬಾದಲ್ಲಿ 528, ಗ್ರೇಟರ್ ನೋಯ್ಡಾದಲ್ಲಿ 499, ಗುರುಗ್ರಾಮದಲ್ಲಿ 550, ಫರೀದಾಬಾದಲ್ಲಿ 502, ಆನಂದ್ ವಿಹಾರ್ನಲ್ಲಿ 666 AIQ ದಾಖಲಾಗಿದೆ. ಇಷ್ಟು ಸ್ಥಳಗಳಲ್ಲಿ ಈಗ ಉಸಿರಾಡೋದು ಕಷ್ಟವಾಗಿದೆ. ದೆಹಲಿ ಈ ರೀತಿ ಮಲಿನವಾಗಲು ಪಕ್ಕದ ಪಂಜಾಬ್ ಹಾಗೂ ಹರಿಯಾಣದ ರೈತರು ಕೃಷಿ ಕುಳೆ ಸುಡ್ತಾ ಇರೋದೇ ಕಾರಣ. ಇದೇ ವಿಷಯ ಈಗ ಪಂಜಾಬ್ ರೈತರ ಆತಂಕಕ್ಕೆ ಕಾರಣವಾಗಿದೆ. ರೈತರು ಮುಂದಿನ ಬೆಳೆ ಬೆಳೆಯಲು ಹಳೆ ಕಸವನ್ನ ತೆಗಿಲೇಬೇಕು, ಅದಕ್ಕೆ ಬೆಂಕಿ ಹಚ್ಚಲೇಬೇಕು. ಆದ್ರೆ ಇದನ್ನ ನಿಲ್ಲಿಸಿದ್ರೆ ವ್ಯವಸಾಯ ಮಾಡೋದು ಹೇಗೆ? ನಾವು ಉಪವಾಸದಿಂದ ಸಾಯ್ಬೇಕಾ ಅಂತಿದ್ದಾರೆ ಪಂಜಾಬ್ ರೈತರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಲ್ಲಿ ನೋಡಿ, ಕಾನೂನು ಕಾಪಾಡಬೇಕಾದ ಪೊಲೀಸರೇ ಮಹಾರಾಷ್ಟ್ರದಲ್ಲಿ